ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಯಿತು. ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನೋಡಿ, ಒಂದು ಬೇಸಿಕಲಿ ಈಗ ನಮ್ಮ ಸಿ ಎಮ್ ಅವರು ಎಷ್ಟು ಒಳ್ಳೆ ಎಕಾನಮಿಸ್ಟ್ ಅನ್ನೋದು ನಮಗೆ ಗೊತ್ತಿಲ್ಲ, ಅಥವಾ ಅದು ಅವ್ರು ತಿಳ್ಕೊಬೇಕಾಗಿರೋ ವಿಷಯ. ಈಗ ಎಲ್ಲನೂ ಫ್ರೀ ಸ್ಕೀಮ್ಸ್ ಮಾಡಿ ನೀವು ಕೊಡ್ತೀನಿ ಅಂದರೆ ಜನನ್ನ ನೀವು ಮೆಚ್ಚಿಸಿ ಫ್ರೀ ಸ್ಕೀಮ್ ಕೊಡೋದು ಎಷ್ಟು ನಿಮ್ಮ ಆಡಳಿತ ಇರೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಮಾಡೋ ಅಂಥ ಸ್ಕೀಮ್ಸ್ ಇದು. ಈಗ ನಮ್ಮ ರಾಜ್ಯದ ಬೊಕ್ಕಸದ ಮೇಲೆ, ಟ್ರೆಷರಿ ಮೇಲೆ ಏನು ಇನ್ಫ್ಲೂಯೆನ್ಸ್ ಆಗ್ತಿದೆ ಅಂತ ಅವ್ರಿಗೆ ಒಂದು ಕಿಂಚಿತ್ತು ಮಾಹಿತಿ ಇಲ್ಲ. GST ಜಾಸ್ತಿ ಮಾಡಬೇಡ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಡಿ, ಎಲ್ರಿಗೂ ಸಾಲ ಮನ್ನಾ ಮಾಡ್ತೀನಿ, ಈ ದುಡ್ಡೆಲ್ಲಿ ಬರುತ್ತೆ? ನೀವು ಫ್ರೀ ಬಸ್ ಬಿಟ್ರಿ, ಫ್ರೀ ಬಸ್ ಬಿಡೋದಂದ್ರೆ ಯಾತಿಗೆ ಬಿಟ್ರಿ? ಇದು ನಿಮ್ಮ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕ್ಕೆ ಓಟು. ಅದಾದಮೇಲೆ ಏನಾಗಿದೆ? ಈಗ KSRTC ರನ್ ಆಗಲೇಬೇಕು, ಅವ್ರಿಗೆ ಸಂಬಳ ಕೊಡಲೇಬೇಕು, ಡೀಸೆಲ್ ಹಾಕ್ಸ್ಲೇಬೇಕು, ದುಡ್ಡೆಲ್ಲಿಂದ ಬರ್ತಾಯಿದೆ? ದುಡ್ಡು ಯಾವುದು ಬರ್ತಾ ಇಲ್ಲ. ಸೊ ರಾಂಗ್ ಡೈರೆಕ್ಷನ್, ರೈಟ್ ಪಾತ್ ಇನ್ ರಾಂಗ್ ಡೈರೆಕ್ಷನ್ ಅಂತ ಇದು ಮ್ಯಾನೇಜ್ಮೆಂಟಲ್ಲಿ ಹೇಳ್ದಂಗೆ. ಮೋಸ್ಟ್ಲಿ ಇದರಿಂದ ಏನು ಉಪಯೋಗ ಆಗಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇದು ಫೇಲ್